ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಪ್ರತಿಯೊಬ್ಬ UGCET ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕುವಾಗ ಈ ಒಂದು ತಪ್ಪನ್ನು ಹೆಚ್ಚಾಗಿ ಮಾಡ್ತಾ ಇದ್ದಾರೆ. ಯಾವುದು ತಪ್ಪು? ಆಮೇಲೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ತಿಳಿದುಕೊಳ್ಳಿ, ಪ್ರತಿಯೊಬ್ಬ ಪೋಷಕರು ಕೂಡ ತಿಳಿದುಕೊಳ್ಳಿ. ಪ್ರತಿಯೊಬ್ಬ ವಿದ್ಯಾರ್ಥಿಗಳು ನಿಮ್ಮ ಮೊಬೈಲಲ್ಲಿ ಅಪ್ಲಿಕೇಶನ್ ಹಾಕ್ತಾ ಇದ್ದಾರೆ. ಇದು ಅತಿ ಹೆಚ್ಚಿನ ತಪ್ಪು. ಮೊಬೈಲಲ್ಲಿ ಅಪ್ಲಿಕೇಶನ್ ಹಾಕಬೇಡಿ. ಯಾವುದೇ ಕಾರಣಕ್ಕಾಗಿಯೂ ಅದು ಸಪೋರ್ಟ್ ಆಗ್ತಾ ಇಲ್ಲ. ಒಂದು ವೇಳೆ ಎಸ್ ಅಂತಂದ್ರೂ ಕೂಡ ನೋ ಆಗ್ತಾ ಇದೆ, ನೋ ಅಂದ್ರೂ ಕೂಡ ಎಸ್ ಆಗ್ತಾ ಇದೆ, ರಿಸರ್ವೇಷನ್ ಕ್ಯಾನ್ಸಲೇಷನ್ ಆಗ್ತಾ ಇದೆ. ಆದ ಕಾರಣಕ್ಕಾಗಿ ಮೊಬೈಲಲ್ಲಿ ಅಪ್ಲಿಕೇಶನ್ ಹಾಕಲು ಹೋಗಬೇಡಿ. ನಿಮ್ಮಲ್ಲಿಯೇ ಲ್ಯಾಪ್ಟಾಪ್ ಇದ್ದರೆ ಅಥವಾ ನಿಮ್ಮಲ್ಲಿಯೇ ಕಂಪ್ಯೂಟರ್ ಇದ್ದರೆ ಅಪ್ಲಿಕೇಶನ್ ಹಾಕಿ ಅದರ ಬಗ್ಗೆ ಸರಿಯಾದಂಥ ಮಾಹಿತಿ ಮೊದಲು ತಿಳಿದುಕೊಳ್ಳಿ. ಆಮೇಲೆ ಇಲ್ಲದಿದ್ದರೆ ನಿಮ್ಮ ಸಮೀಪದ ಸೈಬರ್ ಕೆಫೆಗಳಲ್ಲಿ, ಇಂಟರ್ನೆಟ್ ಸೆಂಟರ್ಗಳಲ್ಲಿ ಈ ಒಂದು ಅಪ್ಲಿಕೇಶನ್ನ ಹಾಕಿಕೊಳ್ಳಿ. ಯಾಕೆಂದರೆ ಬಹಳಷ್ಟು ಮುಖ್ಯ ಆಗಿರುವಂಥ ಅಪ್ಲಿಕೇಶನ್ ಇದೆ. ಅಪ್ಲಿಕೇಶನ್ ಭಾಳಷ್ಟು ಡಿಫಿಕಲ್ಟ್ ಇದೆ. ಸರಿಯಾದಂಥ ರೀತಿಯಲ್ಲಿ ನೀವು ರಿಸರ್ವೇಷನ್ ಎಂಟ್ರಿ ಮಾಡದೇ ಇದ್ದರೆ ನಿಮಗೆ ರಿಸರ್ವೇಷನ್ ಮುಂದೆ ಕನ್ಸಿಡರ್ ಮಾಡಲ್ಲ. ಎಂಟೈರ್ ನಿಮ್ಮ CETಗೂ ಕೂಡ ಇದೇ ವೆರಿಫಿಕೇಷನ್ ಇರುತ್ತೆ, ನೀಟಿಗೆ ಕೂಡ ಇದೇ ವೆರಿಫಿಕೇಷನ್ ಇರುತ್ತೆ. ಮತ್ತೆ ಇನ್ನೊಂದು ಸಲ ವೆರಿಫಿಕೇಷನ್ ಕೂಡ ಮಾಡೋದಿಲ್ಲ. ಓಕೆ, ಯಾರೆಲ್ಲ ಆಲ್ರೆಡಿ ಈಗ ತಿದ್ದುಪಡಿ ಮಾಡ್ಕೊಳ್ಳೋದಿದೆ, ಯಾರೆಲ್ಲ ಆಲ್ರೆಡಿ ತಪ್ಪು ಮಾಡ್ಕೊಂಡಿದ್ದೀರಾ, ಭಾಳಷ್ಟು ಮಿಸ್ಟೇಕ್ ಮಾಡ್ಕೊಂಡಿದ್ದೀರಾ, ಆ ಎಲ್ಲ ವಿದ್ಯಾರ್ಥಿಗಳಿಗೆ ನೆಕ್ಸ್ಟ್ ನೋಡೋಣ, ಕರೆಕ್ಷನ್ ಡೇಟ್ ಬಿಡ್ಬೋದು. ಕರೆಕ್ಷನ್ ಡೇಟ್ ಬಿಟ್ಟಾಗ ಏನೆಲ್ಲ ಚೇಂಜಸ್ ಮಾಡ್ಕೋಬೇಕು ಅನ್ನೋ ಬಗ್ಗೆ ತಿಳಿಸ್ತೀನಿ. ಆ ವೇಳೆಯಲ್ಲಿ ನೀವು ಚೇಂಜಸ್ ಕೂಡ ಮಾಡ್ಕೋಬೋದು. ಯಾವುದೇ ರೀತಿ ಹೊರಿಬೇಡ. ಆದರೆ ಇನ್ನೂವರೆಗೂ ಯಾರೆಲ್ಲ ರಿಜಿಸ್ಟ್ರೇಷನ್ ಮಾಡಿಕೊಂಡಿಲ್ಲ ಅವರು ಯಾವುದೇ ಕಾರಣಕ್ಕಾಗೂ ಈ ತಪ್ಪನ್ನು ಮಾಡಬೇಡಿ. ಭಾಳಷ್ಟು ವಿದ್ಯಾರ್ಥಿಗಳು ಕಮೆಂಟ್ಸ್ ಕೂಡ ಮಾಡಿದರೆ, ಆ ಕಮೆಂಟ್ಸ್ಗಳಿಗೂ ಕೂಡ ಈ ಒಂದು ವಿಡಿಯೋದಲ್ಲಿ ಉತ್ತರ ನೀಡ್ತಾ ಇದ್ದೀನಿ. ಆಮೇಲೆ ಈ ಒಂದು ತಪ್ಪನ್ನು ಹೆಚ್ಚಾಗಿ ಮಾಡ್ತಾ ಇದ್ದೀರಾ, ಏನಿದು ತಪ್ಪು, ಯಾಕೆ ಈ ರೀತಿ ನೀವು ಮಿಸ್ಟೇಕ್ ಮಾಡ್ತಾ ಇದ್ದೀರಾ ಅನ್ನೋ ಬಗ್ಗೆ ಸ್ವಲ್ಪ ಗಮನವಿಟ್ಟು ತಿಳಿದುಕೊಳ್ಳಿ. ಯಾವೆಲ್ಲ ಹೊಸ ನೋಡುಗರಿದ್ದೀರಾ ಮಿಸ್ ಮಾಡಿದ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಸೈಡಲ್ಲಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅಂತ ಓಕೆ ಮಾಡ್ಕೊಳ್ಳಿ. ನೋಟಿಫಿಕೇಶನ್ ಓಪನ್ ಮಾಡ್ಕೊಂಡ್ರೆ ಮಾತ್ರ ನಾನು ಬಿಡುವ ಪ್ರತಿಯೊಂದು CET ನೀಟ್ ರಿಲೇಟೆಡ್ ವಿಡಿಯೋಗಳು ನೀವು ತಕ್ಷಣದಲ್ಲಿ ತಿಳ್ಕೊತೀರಾ. ಯಾವುದೇ ಒಂದು ಈ ಒಂದು ಟಾಪಿಕ್ ಬಗ್ಗೆ UGCET ಹಾಗೂ UG ನೀಟ್ ಬಗ್ಗೆ ನಾನು ಕೆಲವೊಂದು ಲೈವ್ ಸೆಷನ್ ಕೂಡ ತೆಗೆದುಕೊಳ್ತೀನಿ. ಆ ಒಂದು ಲೈವಲ್ಲಿ ಕೂಡ ಜಾಯ್ನ್ ಆಗೋರು ಆಗ್ತೀರಾ. ಮಿಸ್ ಮಾಡದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೈಡಲ್ಲಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅಂತ ಓಕೆ ಮಾಡ್ಕೊಳ್ಳಿ. ಮತ್ತೆ ನೀವು ಆಮೇಲೆ ಸರ್ಚ್ ಮಾಡ್ತಾ ಇರ್ತೀರ, ಚಾನಲ್ ಯಾವುದೇ ಕಾರಣಕ್ಕೂ ಸಿಗೋಲ್ಲ. ಆದ ಕಾರಣಕ್ಕಾಗಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಓಕೆ ಮಾಡ್ಕೊಳ್ಳಿ. ಯಾವುದೇ ವಿಡಿಯೋ ಬಿಟ್ಟರು ಕೂಡ ತಕ್ಷಣದಲ್ಲಿ ತೆಗೆದುಕೊಂಡು ಸರಿಯಾದಂಥ ರೀತಿಯಲ್ಲಿ ನೀವು ಅಪ್ಲಿಕೇಶನ್ ಹಾಕಿಕೊಳ್ಳೋರು ಆಗ್ತೀರ. ಇಲ್ಲಿ ಮುಖ್ಯವಾಗಿ ನೋಡಿ, ಇಲ್ಲೇನಿದೆ, ನೀವು ಪ್ರತಿಯೊಬ್ಬ ವಿದ್ಯಾರ್ಥಿಗಳು ತಿಳಿದುಕೊಳ್ಳಿ. ಈ ಒಂದು ರಿಸರ್ವೇಷನ್ ಎಂಟ್ರಿಯಲ್ಲಿ ಇಲ್ಲೇನಿದೆ, ನೀವು GM ಹೊರತುಪಡಿಸಿ ಬೇರೆ ವರ್ಗವನ್ನು ಕ್ಲೇಮ್ ಮಾಡಲು ಬಯಸುವಿರಿ ಅಂತ ಇದೆ. ಡು ಯು ವಾಂಟ್ ಟು ಕ್ಲೇಮ್ ಕ್ಯಾಟಗರಿ ಅದರ್ ದ್ಯಾನ್ GM ಅಂತ ಇದೆ. ಅದರ್ ದ್ಯಾನ್ GM ಒಂದು ವೇಳೆ ಜನರಲ್ ಮೆರಿಟ್ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ಕ್ಲಿಕ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದರೆ ಅಲ್ಲಿ ಆಲ್ರೆಡಿ ನೋ ಅಂತ ಇದೆ, ನೀವು ನೋನೇ ಕ್ಲಿಕ್ ಮಾಡ್ಬೋದು. ಅಲ್ಲಿ ಆಲ್ರೆಡಿ ನೋ ಇರುತ್ತೆ, ಏನೂ ಇರುತ್ತೆ, ಚೇಂಜಸ್ ಮಾಡೋ ಅವಶ್ಯಕತೆ ಇಲ್ಲ. ಯಾವೆಲ್ಲ ವಿದ್ಯಾರ್ಥಿಗಳು ಜನರಲ್ ಮೆರಿಟ್ ಇದ್ದಾರೆ ಅವರು, ಓಕೆ, ಅಲ್ಲಿ ನೋನೇ ಇರುತ್ತೆ. ಆದರೆ ಉಳಿದಂತೆ ವಿದ್ಯಾರ್ಥಿಗಳಂತ SC ST ಕ್ಯಾಟಗರಿ 1, 2A, 2B, 3B ಈ ಎಲ್ಲ ಕ್ಯಾಟಗರಿಗೆ ಒಳಪಡೋ ವಿದ್ಯಾರ್ಥಿಗಳು ಇಲ್ಲಿ ಎಸ್ ಅಂತ ಕೊಡಬೇಕು ಕಂಪಲ್ಸರಿಯಾಗಿ. ಭಾಳಷ್ಟು ವಿದ್ಯಾರ್ಥಿಗಳು ಹಾಗೆ ಮುಂದೆ ಹೋಗ್ತಾ ಇದ್ದೀರಾ. ಅದೇ ರೀತಿಯಲ್ಲಿ ನೋ ಇದೆ, ನೋ ಅಷ್ಟೇ ಇರಲಿ, ಬಿಟ್ಬಿಡೋದು. ಆ ರೀತಿ ಮಾಡಬೇಡಿ. ಇಲ್ಲಿ ಎಸ್ ಅಂತ ಕೊಡಬೇಕು. ಇಲ್ಲಿ ಎಸ್ ಅಂತ ಕೊಟ್ಟಾಗ ನೋಡಿ, ಈ ರೀತಿ ಎಸ್ ಅಂತ ಕೊಟ್ಟಾಗ ಈ ಕೆಳಗಡೆ ಒಂದು ಆಡಿ ನಂಬರ್ ಎಂಟರ್ ಮಾಡೋ ಒಂದು ಅವಕಾಶ ಕೊಡ್ತಾರೆ, ಒಂದು ಕಾಲಮ್ ಬರುತ್ತೆ. ಇಲ್ಲೇನಿದೆ, ಸೆಂಟ್ರಲ್ OBC ಇಲ್ಲಿ ಕನ್ಸಿಡರ್ ಮಾಡಲ್ಲ. ಭಾಳಷ್ಟು ವಿದ್ಯಾರ್ಥಿಗಳು ತಪ್ಪು ಮಾಡ್ತಾ ಇದ್ದಾರೆ, ಸೆಂಟ್ರಲ್ OBCಯಲ್ಲಿ ಎಂಟರ್ ಮಾಡ್ತಾ ಇದ್ದೀರಾ. ಸೆಂಟ್ರಲ್ OBC ನಿಮಗೆ ನೀಟ್ಗೋಸ್ಕರ NTA ನಡೆಸುವ ಮುಂದೆ ಒಂದು ಮಾರ್ಚಲ್ಲಿ ಅಪ್ಲಿಕೇಶನ್ ಬಿಡೋದಾರೆ ನೀಟ್. ಆ ಒಂದು ನೀಟ್ ಅಪ್ಲಿಕೇಶನ್ಗೋಸ್ಕರ ನಿಮ್ಮ OBC ಸರ್ಟಿಫಿಕೇಟ್ ಬಿಡಬೇಕಾಗುತ್ತೆ. OBC ಸರ್ಟಿಫಿಕೇಟ್ ಇಲ್ಲಿ ಎಂಟರ್ ಮಾಡಬೇಡಿ. ಎಂಟರ್ ಮಾಡಿ ಏನಾದರೂ ಆಕ್ಸೆಪ್ಟ್ ಆದರೆ ಮುಂದೆ ತೊಂದರೆ ಆಗುತ್ತದೆ. ಆದ ಕಾರಣಕ್ಕಾಗಿ ನಿಮ್ಮ ಕಾಸ್ಟ್ ಇನ್ಕಮ್ ನಂಬರನ್ನೇ ಇಲ್ಲಿ ಎಂಟರ್ ಮಾಡಿ. 2B ವಿದ್ಯಾರ್ಥಿಗಳಾಗಿರಲಿ, ಯಾವುದೇ ವಿದ್ಯಾರ್ಥಿಗಳಾಗಿರಲಿ, ಓಕೆ. ಇಲ್ಲಿ ಕ್ಯಾಟಗರಿ ವೈಸ್ ನಿಮ್ಮ ಕಾಸ್ಟ್ ಇನ್ಕಮ್ ನಂಬರ್ ನಿಮ್ಮ ತಹಸೀಲ್ದಾರ್ ಆಫೀಸ್ನಿಂದ ಪಡೆದಿರ್ತೀರಾ. ಆ ಒಂದು ಸರ್ಟಿಫಿಕೇಟ್ ನಂಬರಲ್ಲಿ ಸರಿಯಾಗಿ ಎಂಟರ್ ಮಾಡಿ ಇಲ್ಲಿ ಚೆಕ್ ಅಂತ ಕೊಡಿ. ಚೆಕ್ ಅಂತ ಕೊಟ್ಟ ತಕ್ಷಣ ಆಕ್ಸೆಪ್ಟ್ ಅಂತ ಬರುತ್ತೆ. ಈ ಆಕ್ಸೆಪ್ಟ್ ಬಂದರೆ ಯಾವುದೇ ಕಾರಣಕ್ಕೂ ಚೇಂಜ್ ಮಾಡೋ ಅವಕಾಶನೇ ಇಲ್ಲ. ಆಕ್ಸೆಪ್ಟ್ ಆದರೆ ಮುಗೀತು, ನಿಮ್ಮ ವೆರಿಫಿಕೇಷನ್ ಆದ ಹಾಗೆ. ಓಕೆ, ಆಕ್ಸೆಪ್ಟ್ ಆದರೆ ನಿಮ್ಮ ವೆರಿಫಿಕೇಷನೇ ಆದ ಹಾಗೆ. ಅಥವಾ ಏನಾದರೂ ಇಲ್ಲಿ ನೇಮ್ ಮಿಸ್ ಮ್ಯಾಚ್, ರಿಜೆಕ್ಟೆಡ್ ಅಂತ ಬಂದರೆ ಇನ್ನೊಂದು ಸಲ ಹೊಸದಾಗಿ ಕಾಸ್ಟ್ ಇನ್ಕಮ್ ತೆಗೆದುಕೊಂಡು ಆ್ಯಸ್ ಪರ್ 10th ಮಾರ್ಕ್ಸ್ ಕಾರ್ಡ್ ಪ್ರಕಾರ, SSLC ಮಾರ್ಕ್ಸ್ ಕಾರ್ಡ್ ಪ್ರಕಾರ ಇನ್ನೊಂದು ಹೊಸದಾಗಿ ಕಾಸ್ಟ್ ಇನ್ಕಮ್ ತೆಗೆದುಕೊಂಡು ಅಪ್ಲಿಕೇಶನ್ ಹಾಕಿ. ಓಕೆ, ಹಾಗಾದರೆ ಭಾಳಷ್ಟು ವಿದ್ಯಾರ್ಥಿಗಳು ಆಲ್ರೆಡಿ ನಾನು ಅಪ್ಲೈ ಮಾಡಿಬಿಟ್ಟಿದ್ದೀನಿ ಜನರಲ್ ಮೆರಿಟಲ್ಲಿ. ನಾವು SC ಕ್ಯಾಟಗರಿ ಭಾಳಷ್ಟು ವಿದ್ಯಾರ್ಥಿಗಳು ಕೇಳಿದ್ದಾರೆ, SC ಕ್ಯಾಟಗರಿ ಜನರಲ್ ಮೆರಿಟಲ್ಲಿ ಅಪ್ಲೈ ಮಾಡಿದ್ದೀನಿ, ಏನು ಮಾಡ್ಬೋದು? ನೀವು ಪೇಮೆಂಟ್ ಮಾಡೋಕ್ಕಿಂತ ಮೊದಲೇ ಇದನ್ನು ಚೇಂಜ್ ಮಾಡಿಕೊಳ್ಳಲು ಅವಕಾಶ ಇರುತ್ತೆ. ಒಂದು ವೇಳೆ ಪೇಮೆಂಟ್ ಆದರೆ ಯಾವುದೇ ಕಾರಣಕ್ಕೂ ಚೇಂಜ್ ಮಾಡಲು ಅವಕಾಶ ಇಲ್ಲ. ಎಲ್ಲ ವಿದ್ಯಾರ್ಥಿಗಳು, ಎಲ್ಲ ಪೋಷಕರು ತಿಳಿದುಕೊಳ್ಳಿ. ಪೇಮೆಂಟ್ ಮಾಡುವ ಮೊದಲು ಏನೆಲ್ಲ ಚೇಂಜಸ್ ಮಾಡ್ಕೋಬೋದು. ಡಿಕ್ಲರೇಷನ್ ಕೊಟ್ಟರು ಕೂಡ ನೀವು ಚೇಂಜಸ್ ಮಾಡ್ಕೊಳ್ಳೋ ಅವಕಾಶ ಕೊಟ್ಟಿದ್ದಾರೆ. ಪೇಮೆಂಟ್ ಆಯಿತು, ಪೇಮೆಂಟ್ ಆದ ತಕ್ಷಣ ಯಾವುದೇ ಕಾರಣಕ್ಕೂ ಚೇಂಜಸ್ ಇಲ್ಲ. ಆದ ಕಾರಣಕ್ಕಾಗಿ ಸರಿಯಾದ ರೀತಿಯಲ್ಲಿ ಅಪ್ಲಿಕೇಶನ್ ಹಾಕಿಕೊಳ್ಳಿ. ಓಕೆ, ಮೊಬೈಲಲ್ಲಿ ಅಥವಾ ನಿಮ್ಮಲ್ಲೇ ಸ್ವತಃ ಲ್ಯಾಪ್ಟಾಪಲ್ಲಿ ಅಥವಾ ಕಂಪ್ಯೂಟರಲ್ಲಿ ನಿಮಗೆ ನಾಲೆಜ್ ಇರದಿದ್ದರೆ ಅಪ್ಲಿಕೇಶನ್ ಹಾಕಲು ಹೋಗಬೇಡಿ. ನಿಮ್ಮ ಸಮೀಪದ ಸೈಬರ್ ಕೆಫೆಗಳಲ್ಲಿ, ಇಂಟರ್ನೆಟ್ ಕೆಫೆಗಳಲ್ಲಿ ಈ ಒಂದು ಅಪ್ಲಿಕೇಶನನ್ನು ಹಾಕಿಕೊಳ್ಳಿ. ಬಹಳಷ್ಟು ಮುಖ್ಯವಾಗಿರುವಂಥ ಅಪ್ಲಿಕೇಶನ್ ಇದೆ. ಏನು ತಪ್ಪು ಮಾಡದೆ ಸರಿಯಾದಂಥ ರೀತಿಯಲ್ಲಿ ಅಪ್ಲಿಕೇಶನ್ ಹಾಕಿಕೊಳ್ಳಿ. ಹಾಗೂ ನಿಮ್ಮ ಕೆಲವೊಂದು ಕಮೆಂಟ್ಸ್ಗಳಿವೆ, ಆ ಕಮೆಂಟ್ಸ್ಗಳಿಗೆ ಉತ್ತರ ನೋಡೋಣ. ಇಲ್ಲೇನಿದೆ,
ಈ ಒಂದು ಅರ್ಜಿ ಸಲ್ಲಿಸುವಾಗ ನೀವು ಮಾಡೋ ತಪ್ಪುಗಳು ಏನೋ ಅಂತ ಆಲ್ರೆಡಿ ನಾವು ವಿಡಿಯೋ ಬಿಟ್ಟಿದ್ದೆ. ಆ ಒಂದು ವಿಡಿಯೋದಲ್ಲಿ ವಿಡಿಯೋ ರಿಲೇಟೆಡ್ ಕಮೆಂಟ್ಸ್ ಮಾಡಿದ್ದಾರೆ. ಸರ್, ಐ ಹ್ಯಾವ್ ಲರ್ನ್ಡ್ 4th and 5th ಔಟ್ಸೈಡ್ ಕರ್ನಾಟಕ, ರಿಮೈನಿಂಗ್ 8 year of 1st to 10th Karnataka itself. Our study certificate, those 4th, 5th needed right now, else only 8 year study certificate of Karnataka is enough. 8 year Karnataka study certificate is enough. ಓಕೆ, ನಿಮಗೆ 8 ವರ್ಷದ ಕರ್ನಾಟಕದ ಸ್ಟಡಿ ಸರ್ಟಿಫಿಕೇಟ್ಗಳು ಎನಫ್ ಆಗುತ್ತೆ, ಅಷ್ಟೇ ಸಾಕು. ಇಲ್ಲಿ ನೀವು ಕರ್ನಾಟಕದಲ್ಲಿ ಎಷ್ಟು ವರ್ಷ ವ್ಯಾಸಂಗ ಮಾಡಿದಿರ ಅಂತ ಫಸ್ಟಿಗೆ ಕ್ಲಿಕ್ ಮಾಡೋದಿರುತ್ತೆ. ಅಲ್ಲಿ 8 ವರ್ಷ ನೀವು ಕ್ಲಿಕ್ ಮಾಡಿದ್ರೆ 8 ವರ್ಷದ ಸ್ಟಡಿ ಸರ್ಟಿಫಿಕೇಟಲ್ಲಿ ಒಳಗಡೆ ಎಕ್ಸೆಪ್ಟ್ ಆಗುತ್ತೆ. ಅದೇ ಕಾರಣಕ್ಕಾಗಿ ನೀವು ಕರ್ನಾಟಕದಲ್ಲಿರುವ 8 ವರ್ಷ 10ನೇ ತರಗತಿ ಒಳಗೊಂಡಂತೆ 8 ವರ್ಷ ನೀವು ಏನೆಲ್ಲ ಕರ್ನಾಟಕದಲ್ಲಿ ಕಲ್ತಿದ್ರೆ ಆ 10 ವರ್ಷ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಿದ್ರೆ ಸಾಕು. ನೆಕ್ಸ್ಟ್ ಮತ್ತೆ ಕಮೆಂಟ್ಸ್ ಕೇಳಿದ್ದಾರೆ. Sir, when they will clear the issue of SATS number, I studied in the year 2016-17, computer is not fetching any news, any answer ಅಥವಾ any ಅದು ಅಪ್ಡೇಟ್ ತೋತಾ ಇಲ್ಲ. ಗಿವ್ ಸಮ್ ಇನ್ಫಾರ್ಮೇಷನ್. ಇದ್ರ ಬಗ್ಗೆ ನೀವು ಚೆಕ್ ಮಾಡ್ತಾ ಇರಿ. ಇನ್ನೂವರೆಗೂ ಅಧಿಕೃತವಾಗಿ ವೆಬ್ಸೈಟಲ್ಲಿ ಅಪ್ಡೇಟ್ ಆಗಿರೋ ಬಗ್ಗೆ ಮಾಹಿತಿ ಆ ಥರ ಕೊಟ್ಟಿಲ್ಲ. SATS ನಂಬರ್ ಅಪ್ಡೇಟ್ ಮಾಡ್ತಾ ಇದ್ದೀವಿ, ಆ ರೀತಿ ನಾವು ಚೇಂಜಸ್ ಮಾಡ್ತೀವಿ. SATS ನಂಬರ್ ಇಲ್ಲದೆಯೂ ಕೂಡ ಅಪ್ಲಿಕೇಶನ್ ಹಾಕ್ಬೋದು, ಈ ರೀತಿ ನೋಟಿಫಿಕೇಶನ್ ಬಿಟ್ಟಿರ್ತಾರೆ. ಆದ ಕಾರಣಕ್ಕಾಗಿ ನೀವು ವೇಟ್ ಮಾಡಬೇಡಿ, ಹಾಗೆ ಟ್ರೈ ಮಾಡ್ತಾ ಇರಿ. 1 ದಿವಸದಲ್ಲಿ ಅಥವಾ 2 ದಿವಸದಲ್ಲಿ ನಿಮ್ಮ ಈ ಒಂದು ಕ್ಲಾರಿಫಿಕೇಶನ್ ಆಗ್ಬೋದು. ಓಕೆ, SATS ನಂಬರ್ ಕೂಡ ಇಲ್ಲದೆ ಅಪ್ಲಿಕೇಶನ್ ಹಾಕಿಕೊಳ್ಬೋದು. ಅದ್ರ ಬಗ್ಗೆ ನಾವು ಚೇಂಜಸ್ ಮಾಡ್ತಾ ಇದ್ದಾರೆ. ಅದೇ ಕಾರಣಕ್ಕಾಗಿ ಸರ್ವರ್ ಬಹಳಷ್ಟು ಬಿಜಿ ಕೂಡ ಬರ್ತಾ ಇದೆ. ಆಮೇಲೆ KCET 2024 ಇಲ್ಲಿ ಏನಿದೆ ಸರ್, ನಮ್ಮ ಪೇರೆಂಟ್ಸ್ ಇರೋದು ಗೌರ್ಮೆಂಟ್ ಟೀಚರ್ಸ್, ಆ್ಯನ್ಯುವಲ್ ಇನ್ಕಮ್ ಅಬೌವ್ 8 lakh, ಬಟ್ ತಾಲೂಕು ಆಫೀಸಲ್ಲಿ OBC ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಕ್ಯಾನ್ ಐ ಅಪ್ಲೈ? OBC ಸರ್ಟಿಫಿಕೇಟ್ ಯಾವೆಲ್ಲ ವಿದ್ಯಾರ್ಥಿಗೆ ಕೊಟ್ಟಿದ್ದಾರೆ, OBC ಸರ್ಟಿಫಿಕೇಟ್ ಈ KCETಗೆ ಅಪ್ಲಿಕೇಬಲ್ ಆಗಲ್ಲ. ನಿಮಗೆ ಮುಂದೆ UG ನೀಟಲ್ಲಿ ಕನ್ಸಿಡರ್ ಆಗುತ್ತೆ. ಆದ ಕಾರಣ UG ನೀಟಲ್ಲಿನೂ ಅಪ್ಲಿಕೇಶನ್ ಹಾಕ್ಬೋದು. ಇದರಲ್ಲಿ ಒಂದು ವೇಳೆ ನಿಮಗೆ ಕಾಸ್ಟ್ ಇನ್ಕಮ್ ಇದ್ದರೆ ಮಾತ್ರ ಇಲ್ಲಿ ಎಸ್ ಅಂತ ಹಾಕಿಕೊಳ್ಳಿ, ಇರೋದಿದ್ದರೆ ಅಲ್ಲಿ ನೋ ಅಂತ ಜನರಲ್ ಮೆರಿಟಲ್ಲಿ ಮುಂದುವರಿಬೋದು. ಓಕೆ, ಇದು ಆಲ್ರೆಡಿ ಸರ್ ಕನ್ನಡ ಮಾಧ್ಯಮ ಮತ್ತು ಗ್ರಾಮೀಣ ಮಾಧ್ಯಮ ಫಾರ್ಮ್ಗಳನ್ನು A4 ಸೈಜ್ನಲ್ಲಿ ಆ್ಯಡ್ ಮಾಡಿ ಒಂದೇ PDF ಮಾಡಿದ್ದೀನಿ, ಅಪ್ಲೋಡ್ ಕೂಡ ಮಾಡಿದ್ದೀನಿ. ರಿಜೆಕ್ಟ್ ಆಗೋದಿಲ್ಲ. ಸ್ಕ್ಯಾನ್ ಮಾಡಿ ಒಂದೇ PDFಲ್ಲಿ ಅಪ್ಲೋಡ್ ಮಾಡಿದೆ, ಯಾವುದೇ ರೀತಿಯ ತಪ್ಪಿಲ್ಲ, ಎಲ್ಲ ಸರಿಯಾಗಿ ಅಪ್ಲೋಡ್ ಮಾಡಿದ್ದಾರೆ ಅಂತ ಅರ್ಥ. ನೆಕ್ಸ್ಟ್, ಸರ್ ಐ ವಾಸ್ ಅಪ್ಲೈಯಿಂಗ್ ಫಾರ್ KCET were not accepting RD number, sir, so I went to further correction ND. I have done payment, but the thing is I have been gone GM, sir, but I am minority student, can I do? ನಾನು ನೋಡಿ ಮೊದಲಿಗೆ ತಿಳಿಸಿದ್ದೀನಿ, ಜನರಲ್ ಮೆರಿಟ್ ವಿದ್ಯಾರ್ಥಿಗಳು ಯಾವ ರೀತಿ ಹಾಕೋಬೇಕು, ಆಮೇಲೆ ಎಸ್ ಅಂತ ಮಾಡಿಕೊಂಡು ಚೇಂಜಸ್ ಮಾಡ್ಕೋಬೇಕು. ಆಲ್ರೆಡಿ ಭಾಳಷ್ಟು ವಿಡಿಯೋಗಳು ತಿಳಿಸಿದ್ದೆ. ಆದರೂ ಕೂಡ ಈ ವಿದ್ಯಾರ್ಥಿ ಅದನ್ನು ತಪ್ಪು ಮಾಡ್ಕೊಂಡಿದ್ದಾರೆ. ನೀವು ಪೇಮೆಂಟ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಚೇಂಜಸ್ ಅವಕಾಶ ಇಲ್ಲ. ಮುಂದೆ ಕರೆಕ್ಷನ್ ಬಿಟ್ಟಾಗ ಕರೆಕ್ಷನ್ ಅಪ್ಲಿಕೇಶನಲ್ಲಿ ಏನಾದರೂ ಚೇಂಜಸ್ ಮಾಡಿಕೊಳ್ಳೋ ಅವಕಾಶ ಕೊಟ್ಟರೆ ಆವಾಗ ನೀವು ಚೇಂಜಸ್ ಮಾಡ್ಕೋಬೋದು. ಓಕೆ, ಮತ್ತೆ ಒಂದು ಕಮೆಂಟ್ಸ್ ಇದೆ. ಸರ್, ನಮ್ಮ ಮಗಳದು 2012ರಲ್ಲಿ ಫಸ್ಟ್ ಸ್ಟ್ಯಾಂಡರ್ಡ್ ಮುಗಿದಿದೆ, ಆದರೆ ನಾವು 2011 ಅಂತ ಅಡ್ಮಿಷನ್ ಡೇಟ್ ಎಂಟ್ರಿ ಮಾಡಿದ್ದೀವಿ. ಆ್ಯಕ್ಚುಲಿ 2016 ಗ್ಯಾಪ್ ತೋರಿಸ್ತಾ ಇದೆ. ಇದರಿಂದ ಏನಾದರೂ ಪ್ರಾಬ್ಲಮ್ ಇರುತ್ತಾ? ನೀವು ಇನ್ನೊಂದು ಸಲ ಅಲ್ಲಿ ಡಿಲೀಟ್ ಮಾಡ್ಕೊಳ್ಳೋ ಆಪ್ಷನ್ ಇದೆ, ಡಿಲೀಟ್ ಮಾಡಿಕೊಂಡು ಸರಿಯಾದಂಥ ರೀತಿಯಲ್ಲಿ ಒಂದು ಎಜುಕೇಷನ್ ಡೀಟೇಲನ್ನು ಎಂಟ್ರ್ ಮಾಡ್ಕೊಳ್ಳಿ. ಸರಿಯಾದಂಥ ರೀತಿಯಲ್ಲಿ ಎಜುಕೇಷನ್ ಡೀಟೇಲ್ ಎಂಟ್ರ್ ಮಾಡಿಕೊಂಡು ಆಮೇಲೆ ಫೀಸ್ ಪೇಮೆಂಟನ್ನು ಮಾಡ್ಕೊಳ್ಳೋದು ಒಳ್ಳೆಯದು. ಓಕೆ, ಕೆಲವೊಂದು ಸ್ವಲ್ಪ ಕಮೆಂಟ್ಸ್ ಇದೆ. ಸರ್, ನನ್ನ ಸ್ಟಡಿ ಸರ್ಟಿಫಿಕೇಟ್ ಹಾಕದೆ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ್ದೇನೆ, ಫೀ ಪೇಮೆಂಟ್ ಕೂಡ ಆಗಿದೆ, ಪ್ಲೀಸ್ ನನಗೆ ಸಹಾಯ ಮಾಡಿ. ನೋಡಿ, ಇದು ಏನಿದೆ ಅಪ್ಲಿಕೇಶನ್ನಲ್ಲಿ ನೀವು ಸ್ಟಡಿ ಸರ್ಟಿಫಿಕೇಟ್ ಇಲ್ಲದೆ ಅಪ್ಲಿಕೇಶನ್ ಹಾಕಿದರೆ ಯಾವೆಲ್ಲ ವಿದ್ಯಾರ್ಥಿಗಳು ಹಾಕ್ಬೋದು? CBSE ವಿದ್ಯಾರ್ಥಿಗಳು ಅಥವಾ ಕನ್ನಡ ಮೀಡಿಯಮ್ ಅಥವಾ ರೂರಲ್ ರಿಸರ್ವೇಷನ್ ಇರೋದ ವಿದ್ಯಾರ್ಥಿಗಳಿಗೆ ಆಟೋಮೆಟಿಕ್ಕಾಗಿ ಸ್ಟಡಿ ಸರ್ಟಿಫಿಕೇಟ್ ಅಪ್ಲೋಡ್ ಕೇಳ್ತಾ ಇಲ್ಲ. ಕನ್ನಡ ಮೀಡಿಯಮ್ ಹಾಗೂ ಗ್ರಾಮೀಣ ರೂರಲ್ ಈ ಒಂದು ರಿಸರ್ವೇಷನ್ ಇಲ್ಲದ ವಿದ್ಯಾರ್ಥಿಗಳಿಗೆ ಅಪ್ಲಿಕೇಶನಲ್ಲಿ ಇಲ್ಲಿ ಯಾವುದೇ ರೀತಿಯ ಒಂದು ಸ್ಟಡಿ ಸರ್ಟಿಫಿಕೇಟ್ ಅಪ್ಲೋಡ್ ಕೇಳ್ತಾ ಇಲ್ಲ. ಆದರೆ ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಕನ್ನಡ ಮಾಧ್ಯಮ ಅಥವಾ ರೂರಲ್ ಅಥವಾ ಕನ್ನಡ ಮಾಧ್ಯಮ ರಿಸರ್ವೇಷನ್ ಇದೆ, ಅವ್ರು ಕಂಪಲ್ಸರಿ ಸ್ಟಡಿ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಲೇಬೇಕಾಗಿದೆ. ಅಲ್ಲಿ ಡಾಕ್ಯುಮೆಂಟ್ ಅಪ್ಲೋಡಲ್ಲಿ ತೋರಿಸಿದ್ರೆ ಕಂಪಲ್ಸರಿಗೆ ಅಪ್ಲೋಡ್ ಮಾಡಬೇಕು, ಇಲ್ಲದಿದ್ದರೆ ಅಪ್ಲೋಡ್ ಮಾಡೋ ಅವಶ್ಯಕತೆ ಇಲ್ಲ. ಇಷ್ಟನ್ನು ಸ್ಪಷ್ಟವಾಗಿ ತೆಗೆದುಕೊಳ್ಳಿ. ಸರ್, ಈಗ ಎಡಿಟ್ ಮಾಡೋಕ್ಕೆ ಬರುತ್ತಾ? ಪ್ಲೀಸ್ ರಿಪ್ಲೈ ಮಾಡಿ. ಈಗ ಎಡಿಟ್ ಮಾಡಲು ಅವಕಾಶವಿಲ್ಲ. ನೀವು ಫೈನಲ್ ಸಬ್ಮಿಟ್ ಮಾಡಿ ಪ್ರಿಂಟ್ ತೆಗೆದುಕೊಂಡಾಗ ಯಾವುದೇ ರೀತಿ ಎಡಿಟ್ ಮಾಡಲು ಅವಕಾಶ ಇರೋದಿಲ್ಲ. ನೋಡೋಣ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಆಫ್ಟರ್ 20 ನಂತರ 20 ಫೆಬ್ರವರಿ 2024 ನಂತರ ಡೇಟ್ ಆಫ್ ಕರೆಕ್ಷನ್ ಏನಾದರೂ ಬಿಟ್ಟರೆ ಅವಾಗನೂ ತಿದ್ದುಪಡಿ ಮಾಡಿಕೊಳ್ಬೋದು. ಆ ವೇಳೆಯಲ್ಲಿ ಏನೆಲ್ಲ ತಿದ್ದುಪಡಿ ಮಾಡ್ಕೋಬೋದು ಅನ್ನೋ ಬಗ್ಗೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ತಿಳಿಸ್ತೇನೆ. ನೆಕ್ಸ್ಟ್ ಇನ್ನೊಂದು 2 ಕಮೆಂಟ್ ಇದೆ. ವಾಟ್ ಈಸ್ ದ ಇನ್ಕಮ್ ಲಿಮಿಟ್ ಫಾರ್ ಕ್ಯಾಟಗರಿ ರಿಸರ್ವೇಷನ್? ವಾಟ್ ಈಸ್ ದ ಇನ್ಕಮ್ ಲಿಮಿಟ್ ಫಾರ್ ಕ್ಯಾಟಗರಿ 1 ರಿಸರ್ವೇಷನ್?
ಕೆಟಗರಿ 1 ರಿಸರ್ವೇಷನ್ಗೆ ಇಷ್ಟೇ ಇನ್ಕಮ್ ಲಿಮಿಟ್ ಅಂತ ಇರೋದಿಲ್ಲ. ಇದ್ರ ಎಷ್ಟು ಇದ್ರೂ ಕೂಡ ಇಲ್ಲಿ ಪರವಾಗಿಲ್ಲ ಅಪ್ಲಿಕೇಶನ್ ಹಾಕ್ಬೋದು. ಆದರೆ 2A 2B 3A ಅಭ್ಯರ್ಥಿಗಳಿಗೆ 8 ಲಕ್ಷದ ಒಳಗಡೆ ಇನ್ಕಮ್ ಇರಬೇಕಾಗುತ್ತೆ. ಓಕೆ ಸರ್, ಮೈ ಸ್ಟಡಿ ಸರ್ಟಿಫಿಕೇಟ್ ಇನ್ ಕರ್ನಾಟಕ is 7 years including 11th and 12th. I studied few years outside India. Should I need to take study certificate for outside India school also? No, ಇಲ್ಲಿ ಕರ್ನಾಟಕದಲ್ಲಿ ಕಲ್ತಿರೋ ಬಗ್ಗೆ ಸ್ಟಡಿ ಸರ್ಟಿಫಿಕೇಟ್ ತೆಗೆದುಕೊಂಡು ಅಪ್ಲೋಡ್ ಮಾಡಿ. ಓಕೆ 7 ವರ್ಷ ಇಲ್ಲಿ ಕರ್ನಾಟಕದಲ್ಲಿ ಕಲ್ತಿದ್ರೆ ಮಾತ್ರ ಇದು ಕ್ಲಾಸ್ ಎ ಅಲ್ಲಿ ರಿಸರ್ವೇಷನ್ ಅಕ್ಸೆಪ್ಟ್ ಆಗುತ್ತೆ. ಆದ ಕಾರಣಕ್ಕಾಗಿ ಕರ್ನಾಟಕದಲ್ಲಿ ತೆಗೆದುಕೊಂಡಿರುವ ಒಂದು ಸ್ಟಡಿ ಸರ್ಟಿಫಿಕೇಟನ್ನು ಇದಕ್ಕೆ ಅಪ್ಲೋಡ್ ಮಾಡಿ. ಮತ್ತು ಇನ್ನಿತರ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ. ಹಾಗೂ ಯಾವೆಲ್ಲ ಹೊಸ ನೋಡುವುದಿದ್ರೆ ಮಿಸ್ ಮಾಡೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೀತಿಯ KCET ಹಾಗೂ ನೀಟ್ ಅಪ್ಡೇಟ್ಗಳು ಮುಖ್ಯವಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಅಲ್ಲಿಯೇ ತಿಳಿದುಕೊಂಡು ಸೇರಿದಂಥ ಮಾಹಿತಿ ತಿಳಿದುಕೊಂಡು ಅಪ್ಲಿಕೇಶನ್ ಹಾಕಿಕೊಳ್ಳಿ. ಧನ್ಯವಾದಗಳು.